ಮಕ್ಕಳಿಗೂ ಕೂಡ ನೀವು ಯಾರು ಮದುವೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆಯವರು ಎಲ್ಲರಿಗೂ ಹೇಳ್ರಿ, ನಾ ಏನು ಹೇಳಿನಲ್ಲ ಅಲ್ಲಿ ನಿಮ್ಮ ಮನೆ ಆಜು ಬಾಜು ಇದ್ದವ್ರು ಅಷ್ಟ್ರಿಗೂ ಹೇಳ್ರಿ, ಈ ರೀತಿಯಾದ ಹಿಂಗಾಗೈತಿ, ಹಿಂಗೆ ಹೇಳ್ಯಾರ ಮೇಡಮ್ ಅವರು, ಇದನ್ನು ಪಾಲಿಸ್ಬೇಕು ನಾವು ಅನ್ನುವಂಥದ್ದು ನೀವು ಹೇಳ್ರಿ. ನೀವು ಎನಿ ಟೈಮ್ ನಿಮ್ಗೆ ಏನಾದರೂ ತೊಂದರೆ ಇದ್ರೂ ಕೂಡ ನಮ್ಗೆ ರಾತ್ರಿ ಯಾವಾಗ ಬೇಕಾದಾಗ 24 ಅವರ್ಸ್ನಾಗ ಫೋನ್ ಹಚ್ಚಿದ್ರು ನಿಮ್ಗೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಯಾವುದೇ ಥರದೂ ನಾವು ನಿಷ್ಕಾಳಜಿತನ ಮಾಡಲ್ಲ. ಪೊಲೀಸರು ಯಾವತ್ತೂ ಕೆಟ್ಟವರಲ್ಲ, ಪೊಲೀಸರು ಎಲ್ಲ ಜನಸ್ನೇಹಿ ಪೊಲೀಸರು ಇದ್ದೀವಿ, ನಿಮ್ಗೆಲ್ಲರೂ ಸಾಥ್ ಕೊಡ್ತೀವಿ. ನಮ್ಮ ಮೇಲಾಧಿಕಾರಿಗಳಿಂದ ಹಿಡಿದು ನಾವು ಸಣ್ಣವ್ರ ತನಕ ಪೊಲೀಸರಿಂದ ಹಿಡಿದು ನಮ್ಮ ಡಿ.ವಿ ಸಾಗರ ತನಕ ನಾವು ಎಲ್ಲರಿಗೂ ನಿಮಗೆ ಸಾಥ್ ಕೊಡಲಿಕ್ಕೆ ಇದ್ದೀವಿ. ನಿಮಗೆಲ್ಲ ನೀವು ಸೇವ್ ಮಾಡಲಿಕ್ಕೋಸ್ಕರ ಇದ್ದೀವಿ. ನಿಮ್ಗೆ ಏನೇ ತೊಂದರೆ ಇದ್ರೂ ಕೂಡ ನೀವು ಎನಿ ಟೈಮ್ ನಮ್ಗೆ ಫೋನ್ ಹಚ್ಚಿದ್ರಿ, ನಿಮ್ಗೆ ಕಾಲ್ ಮಾಡಿರಿ, 112 ಕಾಲ್ ಮಾಡಿರಿ, ಯಾವ ಟೈಮ್ದಾಗೂ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಶಯವಾಗಿ ಯಾರು ಅಡ್ಡಾಡುವವರಿದ್ದಾರಂದರೆ ಇವು ಚಾದರ ಬೆಡ್ಶೀಟ್ ಅದು ಮಾಡ್ಕೊತ ಅಡ್ಡಾಡ್ತಿರ್ತಾರೆ, ಅವ್ರು ಏನಾದರೂ ಸಂಶಯ ಬಂತಂದರೆ ಇಮ್ಮಿಡಿಯೇಟ್ಲಿ ಅವ್ರು ವಿಚಾರಣೆ ಮಾಡಿರಿ, ಯಾರು ಎಲ್ಲಿಂದ ಏನಂತ ತಿಳ್ಕೊರಿ. ಹಂಗೆ ನಮ್ಗೆ ಸಂಶಯ ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ ನಮ್ಗೆ ಕಾಲ್ ಮಾಡ್ತೀವಿ, 112 ಕಾಲ್ ಮಾಡಿರಿ, ಅದನ್ನು ನಾವು ಆಗುವಂಥ ಅನಾಹುತನ ತಪ್ಪಿಸ್ತೀವಿ. ಅದ್ರ ಮೇಲೆ ಬಕ್ರೀದ್ ಹಬ್ಬ ಬಂದಿದೆ, ಯಾರು ನಿಮ್ಮ ಕಾನೂನನ್ನು ನಿಮ್ಮ ಕೈಯಲ್ಲಿ ತೊಗೊಳ್ಲಿಕ್ಕೆ ಹೋಗಬೇಡಿ. ದಯವಿಟ್ಟು ಯಾರು ಗೋ ಹತ್ಯೆ ಮಾಡ್ಲಿಕ್ಕೆ ಹೋಗಬೇಡಿ. ಆಮೇಲೆ ಏನಾದರೂ ಹಂಗೆ ಕಂಡು ಬಂತಂತಂದರೆ ಇಮ್ಮಿಡಿಯೇಟ್ಲಿ ನಮಗೆ ಫೋನ್ ಹಚ್ಚಿರಿ, ಅದನ್ನು ನಾವು ಬಂದು ತಡಿತೀವಿ. ಬಟ್ ನೀವು ಏನಾದರೂ ಮಾಡಿ ಕಾನೂನನ್ನು ಕೈಯಾಗಿ ತೊಗೊಂಡು ಅಲ್ಲಿ ತಡೆಗೋಡಾಟ ಮಾಡೋಕೆ ಏನಾರು ಮಾಡಿ ನೀವು ಕಾನೂನು ಕೈ ಈಡಾಗಕ್ಕೆ ಹೋಗಬೇಡಿ. ಏನೇ ಇದ್ರೂ ಕೂಡ ನಮಗೆ ಹೇಳಿ, ನಾವೆಲ್ಲ ಅದನ್ನು ಏನು ಮಾಡಬೇಕು, ತಡೆಗಟ್ಟಬೇಕು, ಏನು ಕಾನೂನು ಪ್ರಕಾರ ಏನು ಕೇಸ್ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ನಮ್ಮ ಚೀತಾ ಗಾಡಿ ಬಂದಿದ್ದಾವೆ. ಇವು ಹಾಗೆ ಅಡ್ಡಾಡ್ತಾವೆ, ಡೈಲಿ ಅಡ್ಡಾಡ್ತೀವಿ ನಾವು. ಇನ್ನು ಮ್ಯಾಲಿಂತ್ರ ಡೈಲಿ ಯಾವಾಗ ಬರ್ತೀವಿ ಯಾವಾಗೆಲ್ಲ ಗೊತ್ತಿಲ್ಲ. ಇವಾಗ ಸೈರನ್ ಹಾಕ್ತೀವಿ, ನಾನು ಸೈರನ್ ಹಾಕಲ್ಲ ಅಷ್ಟೇ, ಮತ್ತೆ ಮಂದಿ ಸೈರನ್ ಹಾಕ್ತೀವಿ, ಮತ್ತೆ ಹಾಕಲ್ಲ. ಹಾಗೆ ನಾವು ಅಡ್ಡಾಡ್ಕೊಂಡು ಯಾವುದೇ ಥರ ಅನಾಹುತಗಳನ್ನು ಆಗಬಾರ್ದಂಗೆ ನೋಡ್ಕೋಬೇಕಂತೇಳಿ ನಮ್ಗೆ 10 ಗಾಡಿಯನ್ನು ನಮ್ಮ ಮಾನ್ಯ ಎಸ್ ಪಿ ಸಾಹೇಬರು ಆಮೇಲೆ ಸಿಬ್ಬಂದಿ ಜೊತೆ ಬಾಗಲಕೋಟೆಯಿಂದ ಕಳಿಸಿದ್ದಾರೆ. ಇವೆಲ್ಲ ನಾವು ಅವೇರ್ನೆಸ್ ಮೂಡಿಸ್ಲಿಕ್ಕೆ ಬನ್ನಿ ಅಂತೇಳಿ ಎಲ್ಲ ಊರುಗಳಿಗೆ ಆಮೇಲೆ ಅಲ್ಲಿ ನಮ್ಮ ಎಷ್ಟು ಹಳ್ಳಿ ಬರ್ತಾವೆ ಆ ಹಳ್ಳಿಯಲ್ಲಿ ಹೋಗಿ ಎಲ್ಲ ನಾವು ಅವೇರ್ನೆಸ್ ಮೂಡಿಸಿ ಆಗುವಂಥ ಅನಾಹುತಗಳನ್ನು ತಪ್ಪಿಸಕ್ಕಂತೇಳಿ ನಾವು ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ದಯವಿಟ್ಟು ತಾವೆಲ್ಲರೂ ನಾನು ಹೇಳಿದ್ದನ್ನು ತಿಳ್ಕೊಂಡ್ರಿ ಅಂತ ತಿಳ್ಕೊಂಡಿದ್ದೀನಿ. ನೀವೆಲ್ಲರೂ ಇಷ್ಟೆಲ್ಲ ನಿಂತು ನಮ್ಗೆ ಗಮನ ಕೊಟ್ಟು ನಮ್ಮ ಹೇಳಿದ್ದಂಥ ಮಾತನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರಿ ಅಂತೇಳಿ ಭಾವಿಸಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀನಿ. ನಿಮಗೆಲ್ಲ ತುಂಬ ಧನ್ಯವಾದ. ನನ್ನ ಮಾತು ಮುಗಿಸ್ತೀನಿ.